ರದ್ಬಿರಿಗೆ ಹೋಗುದೆಲ್ಲರೂ ಸಹ ಕೃಷ್ಣ ಮಠ ದೇವರಿಗೆ ನೋಡಿ. ನಾನು ಚಾಟ್ಸ್ ತಿನ್ಲಿಕ್ಕೆ ಬಂದ ಮನೆಯಲ್ಲಿ ತಿಂದಾಗೆ ಆಗ್ತದೆ. ಮನೆಯಲ್ಲಿ ತಿಂದಾಗೆ ಆಗ್ತದೆ ಅಷ್ಟೇ. ಯಾವುದು ಕೆಮಿಕಲ್ ನಾವು ಏನು ಎದಕ್ಕೆ ಏನು ಹಾಕುದಿಲ್ಲ, ಎಂತದೇ ಆಗುದಿಲ್ಲ ದೇವರ ದಯದಿಂದ. ಆಗಿಂದಾಗಿ ಎಲ್ಲರೂ ದೇವರದಿಂದ ಎಲ್ಲರ ಬಾಯಿಯಲ್ಲಿ ಒಂದು ಒಳ್ಳೆ ಮಾತು ಬರ್ತದೆ, ನಮ್ಗೆ ಅದೇ ಸಂತೋಷ. ಹಾಗಿಂದಾಗಿ ಸಿ.ಕೆ. ಚಂದ್ರ ಅವರು ಲಾಸ್ಟ್ ಇಯರ್ ಮೇ ಅಲ್ಲಿ ಬಂದಿದ್ರು. ಇಲ್ಲಿ ವಿಸಿಟ್ ಆಗಿದೆ. ಇಲ್ಲಿ ವಿಸಿಟ್ ಮಾಡಿ ಇದರಲ್ಲಿ ಸ್ಟಾರ್ ಸುವರ್ಣ ಅದರಲ್ಲಿ ಟೆಲಿಕಾಸ್ಟ್ ಆಗಿದೆ ಪ್ರೋಗ್ರಾಮ್. ಸಣ್ಣದಿರುವಾಗದಿಂದ ಸಹ ಇಲ್ಲಿಗೆ ಬಂದದು ಅಂತ ಇಲ್ಲಿದ್ದು ಟೇಸ್ಟ್ ಎಲ್ಲಿ ಸಿಗ್ಲಿಲ್ಲ, ಅದು ಖುಷಿ ತುಂಬ. ಪಾವ್ ಬಾಜಿದು ಅದು ಟೇಸ್ಟ್ ಉಂಟಲ್ಲ ತುಂಬಾ ಇಷ್ಟ ಆಯ್ತು. ಅದಕ್ಕೆ ಇಲ್ಲಿ ಬಂದಾಗೆಲ್ಲ ನಾನು ಪಾವ್ ಬಾಜಿಯೇ ತಿನ್ನೋದು. ಹೌದಲ್ರೂ ಬರ್ಬೇಕು. ಹಲೋ, ವೆಲ್ಕಮ್ ಟು ಕೇಶವ್ ಮಾಮ್ಸ್ ಚಾಟ್ ಶಾಪ್. ಇಲ್ಲಿ ಪಾವ್ ಭಾಜಿ, ವಡಾ ಪಾವ್, ಬೇಲ್ಪುರಿ, ಕಟ್ಲೆಟ್ ಪಾವ್, ಮಸಾಲ್ ಪುರಿ ಹಾಗೂ ವಡಾ ಚಾಟ್ ಅವೈಲೇಬಲ್ ಇದೆ. ಈ ಶಾಪ್ಗೆ ವಿಸಿಟ್ ಆಗಬೇಕಾದ್ರೆ ಬೀಡಿಂಗುಡ್ಡೆ ಸರ್ಕಲ್ ಇಂದ ಶಾರದಾಂಬಾ ಟೆಂಪಲ್ ಹೋಗೋ ರೂಟ್ ಕಡೆ ಒಂದು 400 ಮೀಟರ್ ಟ್ರಾವೆಲ್ ಮಾಡಬೇಕು. ಸ್ಮಾಲ್ ಫುಡ್ ಕೋರ್ಟ್. ಸೊ ಬನ್ನಿ ಈ ಫುಡ್ ಕಾರ್ಟ್ ಬಗ್ಗೆ ಕೇಳೋಣ. ಸರ್ ಹಾಯ್. ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಆರಾಮಿದ್ದೇನೆ ಸರ್. ಫುಡ್ ಕಾರ್ಟ್ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಇದು ಫುಡ್ ಕಾರ್ಟ್ ಬಗ್ಗೆ ಹೇಳೋಕ್ಕಿಂತ ಜನರಿಗೆ ಫುಡ್ ಕಾರ್ಟ್ ನೋಡಿದ ಕೂಡಲೇ ಗೊತ್ತಾಗುತ್ತೆ. ಕೇಶವ್ ಮಾಮ್ಸ್ ಮಸಾಲ್ ಪುರಿ ಅಂತ ಹೇಳಿ ಇವರು ನನ್ನ ತಂದೆ ಅವರು ಇವರು ಸ್ಟಾರ್ಟ್ ಮಾಡಿದ್ರು 1982 ಸ್ಟಾರ್ಟ್ ಮಾಡಿದ್ರು. ಓಕೆ. ಇಲ್ಲಿ ನಮ್ಮ ರತಿಬೀದಿಯ ಕ್ಯಾಸೆಟ್ ಕೊರ ಹತ್ರ. ಇವಾಗ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿ ಕೊರೋನಾ ಅಂದ್ರೆ ಇಲ್ಲಿ ಶಿಫ್ಟ್ ಆಗಿದೆ. ಎಲ್ಲಿದ್ರಿ ಫಸ್ಟ್? ಕ್ಯಾಸೆಟ್ ಕೊರ ರತಿಬೀದಿ. ಓಕೆ, ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿದೆ. ಕೊರೋನಾ ಅಂದ್ರೆ ಇಲ್ಲಿ ಶಿಫ್ಟ್ ಆಗೋದು. ಸ್ಪೆಷಲ್ ಅಂತ ಹೇಳಿದ್ರೆ ಮಸಾಲ್ ಪುರಿ, ವಡಾ ಪಾವ್, ಪಾವ್ ಭಾಜಿ, ವಡಾ ಚಾ. ಈಗೊಂದು ನೀವು ಸ್ಟಾರ್ಟ್ ಮಾಡಿದ್ರಲ್ಲ ಸ್ಪೆಷಲ್, ಹೊಸತ್ತು ವೀಕೆಂಡ್ ಸ್ಪೆಷಲ್ ಅಂತ ಹೇಳಿ ಕಟ್ಲೆಟ್ ಪಾವ್. ಕಟ್ಲೆಟ್ ಪಾವ್. ಹೌದು. ಇವರು ಬೊಂಬಾಟ್ ಭೋಜನ ಕೂಡ ಹೋಗಿದ್ದಾರೆ. ಸೊ ಸರ್ಟಿಫೈಡ್. ಸರ್ ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಇವರು ಸಿ.ಕೆ. ಚಂದ್ರ ಅವರು ಲಾಸ್ಟ್ ಇಯರ್ ಮೇ ಅಲ್ಲಿ ಬಂದಿದ್ರು. ಇಲ್ಲಿ ವಿಸಿಟ್ ಆಗಿದೆ. ಇಲ್ಲಿ ವಿಸಿಟ್ ಮಾಡಿ ಇದರಲ್ಲಿ ಸ್ಟಾರ್ ಸುವರ್ಣ ಅದರಲ್ಲಿ ಟೆಲಿಕಾಸ್ಟ್ ಆಗಿದೆ ಪ್ರೋಗ್ರಾಮ್. ಒಂದು 12 ವರ್ಷದಿಂದ ಬರ್ತಾ ಉಂಟು. ಅಲ್ಲಿ ಅದಮಾರು ಮಠದ ಹತ್ರ ಇರುವಾಗದಿಂದ ಬರ್ತಾ ಉಂಟು. ಎಲ್ಲ ಇಲ್ಲಿಗೆ ಹುಡುಕಿಕೊಂಡು ಬರೋದು. ಹೌದಾ? ಟೇಸ್ಟ್ ನೋಡಿ. ಸ್ಪೆಷಲ್ ಅಂತ ಸ್ಪೆಷಲ್ ಅಂದ್ರೆ ಈ ತರ ಮಸಾಲೆ ಪುರಿ ಇಲ್ಲಿ ಸಿಕ್ಕುದಿಲ್ಲ. ಚಿಕ್ಕ ಚಿಕ್ಕ ಮಸಾಲೆ ಮಾಡಿ ಪೂರಿ ಮಾಡಿ ಹಾಕ್ತಾರೆ. ಇವರ ಟೇಸ್ಟ್ ಡಿಫರೆಂಟ್ ಅಲ್ಲ. ಸಣ್ಣದಿರುವಾಗದಿಂದ ಸಹ ಇಲ್ಲಿಗೆ ಬಂದದು ಅಂತ ಇಲ್ಲಿದ್ದು ಟೇಸ್ಟ್ ಎಲ್ಲಿ ಸಿಗ್ಲಿಲ್ಲ, ಅದು ಖುಷಿ ತುಂಬ. ಓಕೆ, ನಿಮ್ಗೆ ಎಂತ ಫೇವ್ರೇಟ್ ಇಲ್ಲಿ? ಮಸಾಲ್ ಪುರಿ. ಇಲ್ಲಿ ಯೂಸ್ ಮಾಡುವಂತಹ ಎಲ್ಲ ಪ್ರಾಡಕ್ಟ್ ಹೋಮ್ ಮೇಡ್ ಆ್ಯಂಡ್ ಹೆಲ್ದಿ. ಈ ಒಂದು ಪೂರಿ ಕೂಡ ಮನೆಯಲ್ಲೇ ಪ್ರಿಪೇರ್ ಮಾಡ್ತಾರೆ. ಎಕ್ಸೆಪ್ಟ್ ದ ಪಾವ್, ಎಲ್ಲ ಐಟಮ್ ಹೋಮ್ ಮೇಡ್ ಆ್ಯಂಡ್ ಹೆಲ್ದಿ. ಇಲ್ಲಿ ನಾನು ರೆಕಮೆಂಡ್ ಮಾಡೋದು ಮಸಾಲ್ ಪುರಿ. ಒಮ್ಮೆ ಟೇಸ್ಟ್ ಮಾಡಿ, ಡೆಫಿನೆಟ್ಲಿ ಇಷ್ಟ ಆಗ್ತದೆ. ನಾನು ಚಿಕ್ಕಯಿಂದ ಅಲ್ಲಿ ಚಾಟ್ಸ್ ಅಂದ್ರೆ ಇಲ್ಲಿ ಉಡುಪಿಯಲ್ಲಿ ನಾನು ಇಲ್ಲೇ ಬರೋದು ಮಸಾಲ ಪುರಿ ಅಂಗಡಿಗೆ, ಕೇಶವ ಅಲ್ಲ. ಚಿಕ್ಕದಿಂದ ರದ್ಬಿರಿಗೆ ಹೋಗುದಂದ್ರೆ ಖುಷಿ. ಅಂದ್ರೆ ಅಲ್ಲಿ ಮಸಾಲ ಪುರಿ ತಿನ್ಲಿಕ್ಕೆ ಸಿಗ್ತದಲ್ಲ. ಸೊ ರದ್ಬಿರಿಗೆ ಹೋಗುದೆಲ್ಲರೂ ಸಹ ಕೃಷ್ಣ ಮಠ ದೇವರಿಗೆ ನೋಡಿ. ನಾನು ಚಾಟ್ಸ್ ತಿನ್ಲಿಕ್ಕೆ ಬಂದ ಮಸಾಲ ಪುರಿ. ಈಗ ಬ್ಯಾಂಗ್ಳೂರಲ್ಲಿ ಶಿಫ್ಟ್ ಆಗಿದೆ. ನಾನು ಅಲ್ಲಿ ಸಹ ಸಿಗೋದಿಲ್ಲ. ಸೊ ಬ್ಯಾಂಗ್ಳೂರಿಂದ ಫಸ್ಟ್ ಬಂದಾಗ ನಾನು ಇಲ್ಲಿ ಇರ್ತೇನೆ ಪ್ರತ್ಯಕ್ಷ. ಫಸ್ಟಿಗೆ ಇಲ್ಲಿ ಯಾರು ಸಹ ಕೇಳ್ಬೇಕಂತಿಲ್ಲ ನಂಗೆ, ಯಾವಾಗ ಬಂದು ಬ್ಯಾಂಗ್ಳೂರಿಗೆ ಆಂಟಿ ಕೇಳ್ತಿರ್ತಾರೆ ಯಾವಾಗ ಬಂದೆ ಅಂತ. ಕೇಳ್ಬೇಕಂತವೇ ಇಲ್ಲ, ನಾನು ಫಸ್ಟ್ ಬಂದು ಇಲ್ಲೇ ಇರ್ತೇನೆ ಮಸಾಲ ಪುರಿ. ಈಗ ಅವರು ಹೊಸತ್ತು ಚಾಟ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇನ್ನೂ ಸಹ ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ. ನಾನು ಎವ್ರಿಡೇ ಒಂದು ಹೊಸ ಎಕ್ಸ್ಪೆರಿಮೆಂಟ್ ತಿಂದು ಹೋಗುದು. ಹೇಗುಂಟಲ್ಲ ಹೊಸ ಎಕ್ಸ್ಪೆರಿಮೆಂಟ್? ಬೆಸ್ಟ್. ನಿಮ್ಗೆ ಮಸಾಲ ಪುರಿಯಲ್ಲಿ ಎಂತ ಇಷ್ಟ? ಇದು ಅಂದ್ರೆ ಒಂದು ಟೈಪ್ ನಮ್ದು ಮನೇಲಿ ಮಾಡಿದಾಗೇನೆ ಇರ್ತದೆ ಟೇಸ್ಟ್. ಓಕೆ. ಎಂತ ಆರ್ಟಿಫಿಷಿಯಲ್ ಆ ಥರ ಫೀಲ್ ಆಗಲ್ಲ, ನ್ಯಾಚುರಲ್ ಫೀಲ್. ಈ ಫುಡ್ ಕಾರ್ಟ್ನ ಅಪ್ಪ, ಅಮ್ಮ, ಮಗ 3 ಜನ ರನ್ ಮಾಡ್ತಾ ಇದ್ದಾರೆ. 1982 ಇಂದ ಹೆಲ್ದಿ ಫುಡ್ನ ಸರ್ವ್ ಮಾಡ್ತಾ ಇದ್ದಾರೆ. ಆ್ಯಂಡ್ ವೀಕೆಂಡ್ ಸ್ಪೆಷಲ್ ಅಂತ ಕಟ್ಲೆಟ್ ಪಾವ್ ಸ್ಟಾರ್ಟ್ ಮಾಡಿದ್ದಾರೆ. ಇದು ಕೂಡ ಡಿಫ್ರೆಂಟ್ ಆಗಿದೆ, ಒಂದ್ಸಲ ಟೇಸ್ಟ್ ಮಾಡಿ ನೋಡಿ. ಚೆನ್ನಾಗಿದೆ. ನಿಮಗೆ ಎಂತ ಸ್ಪೆಷಲ್ ಇಲ್ಲಿ ಇಷ್ಟ? ಸ್ಪೆಷಲ್ ಮಸಾಲ ಪುರಿಗೆ ಬರೋದು. ಮಸಾಲ ಪುರಿಗೆ ಅದರಲ್ಲಿ ಅಂದರೆ ಎಂತ ಡಿಫ್ರೆಂಟ್ ಅಂತ ಅನಿಸ್ತದೆ? ಡಿಫ್ರೆಂಟ್ ಅಂತ ಹೇಳಿದ್ರೆ ನಾನು ತುಂಬ ಸಣ್ಣದಾಗಿ ತಿಂತಿದ್ದೆ. ಆಲ್ಮೋಸ್ಟ್ ನಾನು 5-6 ಇಯರ್ಸಿಂದ, 5th 6th ಇಯರ್ಸ್ ಆಗಿಂದ ತಿಂತಾ ಇದ್ದೇನೆ. ಇವ್ರದ್ದು ಮೊದಲು ವುಡ್ಲ್ಯಾಂಡ್ಸ್ ಹತ್ರ ಇತ್ತು. ಆಗಿಂದ ಅದರಿಂದ ರೆಗ್ಯುಲರ್ ಕಸ್ಟಮರ್. ತುಂಬ ನ್ಯಾಚುರಲ್ ಆಗಿ ಮಾಡಿ. ಹೌದೌದು, ತುಂಬ ಸಿಂಪಲ್ ಆಗಿತ್ತು.
ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಫುಡ್ ಕಾರ್ಟ್ನ ಮೇಂಟೈನ್ ಮಾಡಿದ್ದಾರೆ. ಒಂದು ಹೆಲ್ದಿ ಕೆಮಿಕಲ್ ಫ್ರೀ ಪ್ರಾಡಕ್ಟ್ನ ಟೇಸ್ಟ್ ಮಾಡಬೇಕಾದ್ರೆ ಡೆಫಿನೆಟ್ಲಿ ನೀವು ಈ ಶಾಪ್ಗೆ ವಿಸಿಟ್ ಮಾಡಬೇಕು. ಈವ್ನಿಂಗ್ ಟೈಮಲ್ಲಿ ಒಂದು ಹೆಲ್ದಿ ಟೇಸ್ಟಿ ಚಾಟ್ನ ಟೇಸ್ಟ್ ಮಾಡಬೇಕಾದ್ರೆ ಕೇಶವ್ ಮಾಮ್ ಚಾಟ್ ಶಾಪ್ಗೆ ನೀವು ವಿಸಿಟ್ ಆಗ್ಬೋದು. ಅವರಿಗೆ ಈ ವ್ಯಾಪಾರ ಇರಲಿಲ್ಲ. ಮದುವೆ ಆದ ನಂತರ Okay. 1982ಕ್ಕೆ ಒಂದು ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡಿದ್ರು. ಆದ ನಂತರ ನಾವು ಗಂಡ ಹೆಂಡತಿ ಇಬ್ಬರು ಅವರೊಟ್ಟಿಗೆ ಸೇರಿ ವ್ಯಾಪಾರ ಮಾಡ್ತಿದ್ದೆವು. ಎಲ್ಲಿ? ಉಡುಪಿ ಕೃಷ್ಣ ಮಠದ ಹತ್ರ. ಹೌದೌದು, ಅಲ್ಲಿಂದ ಕಡೆಗೆ ಇವರು ನನ್ನ ಗಂಡ ಇಬ್ಬರು ವ್ಯಾಪಾರ ಮಾಡಿ ಇಬ್ಬರು ಒಟ್ಟಾಗಿ ನಾವು ಇಬ್ಬರು ಸೇರಿ ವ್ಯಾಪಾರ ಮಾಡ್ತಿದ್ದೆವು. ಈಗ ಅಲ್ಲಿಂದ ನಾವು ಬಿಟ್ಟು ಇಲ್ಲಿಗೆ ಬಂದ ನಂತರ 3 ವರ್ಷ ಆಯ್ತು. ಇಲ್ಲಿಗೆ 3 ವರ್ಷ ಆಯ್ತು. ಅಲ್ಲಿ 35 ವರ್ಷ ಆಗ್ಬೋದು. ಅಲ್ಲಿ 35 ವರ್ಷ ಅಲ್ಲಿ. ಹೌದೌದು, ಅಲ್ಲಿ ಕೃಷ್ಣ ಮಠ ಅಂತ ಹೇಳಿದ್ರೆ ವುಡ್ಲ್ಯಾಂಡ್ಸ್ ಹತ್ರ ಕೆಳಗೆ. ಆ ನಂತರ ಇಲ್ಲಿ ಬಂದ ನಂತರ 3 ವರ್ಷ ಆಯ್ತು. ಮತ್ತೆ ಆ ನಂತರ ಈ ಮಗ ದೊಡ್ಡದಾದ. ಆ ನಂತರ ಇವ ಸ್ವಲ್ಪ ಸೇರಿದ ನಮ್ಮೊಟ್ಟಿಗೆ. ಸ್ಪೆಷಲ್ ಎಲ್ಲ ಮಾಡ್ತಿದ್ದಾರೆ. ಸ್ಪೆಷಲ್ ಮಾಡ್ತಿದ್ದ. ಇಲ್ಲಿಗೆ ಎಲ್ಲರೂ ಯಾಕೆ ಬರ್ಬೇಕಂತ ಹೇಳಿ? ಇಲ್ಲಿಗೆ ಯಾಕೆ ಬರ್ಬೇಕು ಅಂತ? ಅಲ್ಲಿ ಎಲ್ಲ ರುಚಿಕರ. ಹೌದು, ರುಚಿ. ಮನೆಯಲ್ಲಿ ತಿಂದಾಗೆ ಆಗ್ತದೆ. ಮನೆಯಲ್ಲಿ ತಿಂದಾಗೆ ಆಗ್ತದೆ ಅಷ್ಟೇ. ಯಾವುದು ಕೆಮಿಕಲ್ ನಾವು ಏನು ಅದಕ್ಕೆ ಏನು ಹಾಕುದಿಲ್ಲ. ಎಲ್ಲ ನ್ಯಾಚುರಲ್ ಫುಡ್. ಇಂಥದ್ದು ಹಾಕುದಿಲ್ಲ ದೇವರದಿಂದ. ಆಗಿಂದಾಗಿ ಎಲ್ಲರೂ ದೇವರದಿಂದ ಎಲ್ಲರ ಬಾಯಿಯಲ್ಲಿ ಒಂದು ಒಳ್ಳೆ ಮಾತು ಬರ್ತದೆ. ನಮ್ಗೆ ಅದೇ ಸಂತೋಷ, ಮತ್ತೇನಿಲ್ಲ. ಅವರದೊಂದು ಆಶೀರ್ವಾದ ಗೊತ್ತಾಯ್ತಾ? ಹಾಗಿಂದಾಗಿ ಎಲ್ರು ಬರ್ಲಿಕ್ಕೆ ಹೇಳಿ. ಎಲ್ಲರೂ ಸೇರಿ ನಾವು ಬಂದವರಿಗೆ ಬನ್ನಿ ಬರ್ದೇ ಹೇಳ್ಬೇಕಂತಿಲ್ಲ, ಬರ್ತಾರೆ ದೇವರದಿಂದ, ಕೃಷ್ಣ ಮಠದಿಂದ ದೇವರು, ವೆಂಕಟರಮಣ ದೇವರದಿಂದ ಇದು ಮಾಡಿ ಬರ್ತಾ ಇರ್ತಾರೆ. ಹಾಗಿಂದಾಗಿ ನಮ್ಗೆ ಒಂದು ದೇವರು ಕೈ ಇಟ್ಟಿದ್ದಾರೆ ವ್ಯಾಪಾರದಿಂದ, ಎಂಥದ್ದು ಆಗಲಿ. ಆಗಿಂದಾಗಿ ನಾವು ಸ್ವಲ್ಪ ಈ ವ್ಯಾಪಾರದಿಂದ ನಾವು ಒಂದು ದಾರಿ ಇಟ್ಟುಕೊಂಡು ನಮ್ಮ ದಾರಿಯಲ್ಲಿ ನಾವು ಸೇರಿದ್ದೇವೆ. ಆ ಮಗವನ್ನು ಒಳ್ಳೇದು ಮಾಡಿ ತುಂಬ ಚೆನ್ನಾಗಿದೆ. ಕ್ಲೀನಿನೆಸ್ ಇರುತ್ತೆ, ಮತ್ತೆ ಹೊಸ ಹೊಸ ಡಿಶಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಯಾವಾಗಾದ್ರೂ ಬಂದು ಟ್ರೈ ಮಾಡ್ಬೋದು ಒಂದ್ಸಲ. ನಿಮ್ದು ಫೇವ್ರೇಟ್ ಡಿಶ್? ನಂದು ವಡಾ ಚಾಟ್. ವಡಾ ಚಾಟ್ ಅದೇ ತಿಂತಿರ್ತೀಗ? ಅಲ್ಲ, ಇದು ಮಸಾಲ ಬಟ್ ವಡಾ ಚಾಟ್ ಒಳ್ಳೆ ಆಗ್ತದೆ. ತುಂಬ ಚೆನ್ನಾಗಿರುತ್ತೆ ವಡಾ. ಎಂತ ಅಂದ್ರೆ ನಿಮ್ಗೆ ಯಾಕೆ ಇಷ್ಟ ಆಗ್ತದೆ? ನಂಗೆ ಯೂಶ್ವಲಿ ಬೇಸಿಕಲಿ ಚಾಟ್ಸ್ ತುಂಬಾ ಇಷ್ಟ. ಇದು ವಡಾ ಚಾಟ್ ಎಲ್ಲೂ ಟೇಸ್ಟ್ ಮಾಡಿದ್ದಿಲ್ಲ, ಅಂದ್ರೆ ಈ ಡಿಶೇ ಗೊತ್ತಿರ್ಲಿಲ್ಲ. ಸೊ ಇಲ್ಲಿ ಬಂದ ತಕ್ಷಣ ಅದು ಗೊತ್ತಾಯ್ತಾನೆ, ಇದು ಒಂಥರ ಡಿಫ್ರೆಂಟ್ ಇದೆ ಟೇಸ್ಟ್. ಇಲ್ಲಿ ಪಾವ್ ಭಾಜಿ ಇಷ್ಟ ಆಯ್ತು. ಪಾವ್ ಭಾಜಿ ಯಾಕೆ? ನಾನು ಇಲ್ಲಿ ತುಂಬಾ ಸಲ ಬಂದಿದ್ದೇನೆ ತಿನ್ನಲಿಕ್ಕೆ. ನಂಗೆ ಪಾವ್ ಭಾಜಿದು ಅದು ಟೇಸ್ಟ್ ಉಂಟಲ್ಲ ತುಂಬಾ ಇಷ್ಟ ಆಯ್ತು. ಅದಕ್ಕೆ ಇಲ್ಲಿ ಬಂದಾಗೆಲ್ಲ ನಾನು ಪಾವ್ ಭಾಜಿಯೇ ತಿನ್ನೋದು. ನನ್ನ ಹಸ್ಬೆಂಡ್ ಒಟ್ಟಿಗೆ ಬರ್ತೇನೆ ನಾನು. ತುಂಬಾ ಇಷ್ಟ ಆಗ್ತದೆ ನನಗೆ ಪಾವ್ ಭಾಜಿ. ಅದ್ರೊಟ್ಟಿಗೆ ಬೇರೆ ಕೂಡ ಟೇಸ್ಟ್ ಮಾಡಿ, ಅದು ಚರ್ಮುರಿ ತರ ಇರ್ತದಲ್ಲ, ಅದು ಸಹ ಟೇಸ್ಟ್ ಮಾಡಿದ್ರೆ ತುಂಬಾ ಚಂದ ಇರ್ತದೆ. ಅದು ಮಸಾಲ್ ಪುರಿ ಅಲ್ಲ? ಮಸಾಲ ಪುರಿ ಸಹ ಟೇಸ್ಟ್ ಮಾಡಿದ್ದೇನೆ, ಒಂದೊಂದು ಬೈಟ್ ತುಂಬಾ ಚಂದ ಇರ್ತದೆ. ಇಲ್ಲಿ ಬಂದು ನೀವು ಸಹ ವಿಸಿಟ್ ಮಾಡಿ ತಿನ್ಬಹುದು. ತುಂಬಾ ಚಂದ ಇರ್ತದೆ, ತುಂಬಾ ಒಳ್ಳೆ ಇರ್ತದೆ, ನ್ಯಾಚುರಲ್ ಆಗಿರ್ತದೆ. ಟೇಸ್ಟ್ ಥ್ಯಾಂಕ್ ಯು. ನಿಮ್ದು ಫೇವ್ರೇಟ್ ಯಾವ್ದು ಇಲ್ಲಿ? ಮಸಾಲ ಪೂರಿ ಸರ್. ಮಸಾಲ ಪುರಿ. ಈ ರೀಸನ್ ಹೇಳ್ಬೋದಾ ಇಲ್ಲಿ ಜನ ಯಾಕೆ ಬರ್ಬೇಕು? ಅಂದ್ರೆ ಚಿಕ್ಕವರಿದ್ದಾಗದಿಂದ ಕೃಷ್ಣ ಮಠದ ಹತ್ರ ಹೋಗ್ತಿದ್ವಿ. So ಹಾಗೆ ಮತ್ತೆ ಕೇಶವ ನಮ್ದು ಟೇಸ್ಟ್ ಸಹ ತುಂಬಾ ಒಳ್ಳೆ ಆಗ್ತದೆ. ಯಾವ್ದು ಸಹ ನೀವು ತಿನ್ನಿ, ಸೂಪರ್ ಇರ್ತದೆ, ನ್ಯಾಚುರಲ್ ಆಗಿ ಸೂಪರ್. ಎಲ್ಲರೂ ಬರ್ಬೇಕು. ಸೂಪರ್.